ಪಂಚರಾಜ್ಯಗಳ ಚುನಾವಣೆ ಮುಗಿದಿದ್ದೂ ಆಯಿತು, ಫಲಿತಾಂಶ ಬಂದಿದ್ದೂ ಆಯಿತು. ರಾಜ್ಯ ಕಾಂಗ್ರೆಸ್ನಲ್ಲೀಗ ಕುರ್ಚಿ ಕಾಳಗದ ಕಥೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮೇ ಮಧ್ಯದ ಒಳಗೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ. ದೆಹಲಿಗೆ ಹೋಗಿ ಸಚಿವ ಸ್ಥಾನದ ಲಾಬಿ ಮಾಡೋದಕ್ಕೆ ಕೆಲವು ಶಾಸಕರು ಮುಂದಾಗಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪೀಡ್ ಬ್ರೇಕರ್ ಅನ್ನು ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಮಾತುಕತೆಗೆ ನಾವು ರೆಡಿ ಇಲ್ಲ ಅಂತ ಹೇಳಿದಾರಂತೆ. ತರಾತುರಿ ಮಾಡೋದು ಬೇಡ ಅಂತ ಹೇಳಿದಾರಂತೆ. ಮೇ 10ರ ನಂತರ ಕರೆದು ಮಾತನಾಡುವ ಸಂದೇಶವನ್ನು ರವಾನಿಸಿದ್ದಾರಂತೆ. ರಾಜ್ಯ ನಾಯಕರಾದ ಆತುರದ ಒತ್ತಡದ ಒತ್ತಾಯಕ್ಕೆ ಹೈಕಮಾಂಡ್ ಡೋಂಟ್ ಕೇರ್ ಅನ್ನುವಂತಹ ಸಂದೇಶವನ್ನು ರವಾನಿಸಿದೆ. ಯಾರು ಎಷ್ಟೇ ಪ್ರಯತ್ನಿಸಿದ್ರು CM DCM ಕೂತ್ಕೊಂಡು ಮಾತನಾಡಿದ ಮೇಲೇ ಬೇರೆಲ್ಲ ನಿರ್ಧಾರ ಅನ್ನೋದು ಹೈಕಮಾಂಡ್ ಕಡೆಯಿಂದ ಬಂದಂತಹ ಮೆಸೇಜು. ಮೇ 15ರ ಕುತೂಹಲ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ. ಎಲ್ಲರ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಸ್ಪೀಡ್ ಬ್ರೇಕರ್ ಅನ್ನು ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ 15ರ ನಂತರವಾದರೂ ಈ ಸಮಸ್ಯೆಯನ್ನು ಬಗೆಹರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.